ಎಲ್ಲರೂ ಈ 3 ಜನ ಸ್ಟೂಡೆಂಟ್ಸ್ಗೆ ಮೋಸ ಆಗಿದೆ ಅಂತ ಹೇಳ್ತಿದ್ದಾರೆ, ನಿಜ. ಆದ್ರೆ ಯಾರು ರಿಯಾಲಿಟಿನ ಮಾತಾಡ್ತಿಲ್ಲ? ನನ್ನ ಪ್ರಶ್ನೆ, ಯಾಕೆ ಬರೀ ಈ 3 ಸ್ಟೂಡೆಂಟ್ಸ್ಗೆ ಮಾತ್ರ ಲೇಟ್ ಆಗಿದೆ, ಬೇರೆ ಯಾರಿಗೂ ಯಾಕೆ ಲೇಟ್ ಆಗಿಲ್ಲ ಅಂತ. ಮೊನ್ನೆ ಭಾನುವಾರ ನೀಟ್ ರೀ ಎಕ್ಸಾಮ್ ಇತ್ತು. ಅದೇ ದಿನ ಕಾಂಗ್ರೆಸ್ ಪದಗ್ರಹಣ ಕೂಡ ಇತ್ತು. ಮೋಸ್ಟ್ ಆಫ್ ದಿ ಕಂಟೆಂಟ್ ಕ್ರಿಯೇಟರ್ಸ್ ಮತ್ತೆ ಎಲ್ಲರೂ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದಕ್ಕೆ ಕಾಂಗ್ರೆಸ್ ಕಾರಣ ಅಂತ. ಆದ್ರೆ ರಿಪೋರ್ಟ್ಸ್ ಹೇಳೋ ಪ್ರಕಾರ ಒಂದು ವಿದ್ಯಾರ್ಥಿ ಎಕ್ಸಾಮ್ ಶುರುವಾಗಕ್ಕೆ ಇನ್ನೇನ್ 33 ನಿಮಿಷ ಇದ್ದಂಗೆ ಮನೆ ಬಿಟ್ಟಿದ್ದಾರಂತೆ. ಆಮೇಲೆ ಇನ್ನೊಂದು ವಿದ್ಯಾರ್ಥಿ ಹಳೆ ಹಾಲ್ ಟಿಕೆಟ್ ತಂದಿದ್ರಂತೆ. ಆಕ್ಚುಲಿ ಎಕ್ಸಾಮ್ 1:30 ಇದ್ದಾಗ ಒಬ್ರು ಬಂದು 1:33 ಬಿಡು ಅಂದ್ರೆ ಇನ್ನೊಬ್ರು ಬಂದು 1:35 ಬಿಡು ಅಂತಾರೆ. ಸೊ ಹಾಗೆ ಬಿಡೋದಿಕ್ಕಾಗಲ್ಲ. ರೂಲ್ಸ್ ಇಸ್ ರೂಲ್ಸ್. ಇದಕ್ಕೆಲ್ಲ ಮೂಲ ಕಾರಣ ಆ ನೀಟ್ ಪೇಪರ್ನ ಲೀಕ್ ಮಾಡಿದವರು. ಅವರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಜೀವ ಕಳ್ಕೊಂಡ್ರು, ಮತ್ತೆ ಎಷ್ಟೋ ಜನ ರೀ ಎಕ್ಸಾಮ್ ಬರೆಯೋ ಆಸೆನೆ ಬಿಟ್ಟು. ಈ ಪೊಲಿಟಿಷಿಯನ್ಸ್ ಅವರಿಂದ ಆಗಿರೋ ತಪ್ಪನ್ನ ಹೇಳ್ತಾನೆ ಇಲ್ಲ. ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಇವ್ರು ಹೇಳೋದು, ಇದನ್ನೇ ಮಾಡ್ತಿದ್ದಾರೆ. ಗೊತ್ತಾಗೋದಕ್ಕಿಂತ ಮುಂಚೆನೆ ತಪ್ಪಾದ್ರೆ ಏನು ಮಾಡೋದಕ್ಕಾಗಲ್ಲ. ತಪ್ಪಾಗ್ತಿದೆ ಅಂತ ಗೊತ್ತಾದ್ರೆ ಅದನ್ನ ತಡಿಬಹುದು, ಇಲ್ಲ ಕ್ರಮ ತಗೋಬಹುದು. ಆದ್ರೆ ತಪ್ಪಾಗ್ತಿದೆ ಅಂತ ಗೊತ್ತಿದ್ರು ತಪ್ಪು ಮಾಡಿದ್ರೆ ಅದು ದೊಡ್ಡ ತಪ್ಪು. ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ.